ಆಗಿರ್ತಕ್ಕಂಥ ಶರಣ ಬಿ ಆರ್ ಪಾಟೀಲ್ ಜಿ ಅವರೇ, ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಶರಣ ಬಿ ಜಿ ಪಾಟೀಲ್ ಅವರೇ, ಸಣ್ಣ ಕೈಗಾರಿಕೆ ಸಚಿವರು ಸಹೋದರರು ಆಗಿರ್ತಕ್ಕಂಥ ಶರಣ ಬಸಪ್ಪ ದರ್ಶನಾಪುರ್ ಜಿ ಅವರೇ, ವೇದಿಕೆ ಮೇಲೆ ಅಣ್ಣ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಕಲಬುರಗಿಯಲ್ಲಿ ಕಳೆದ 2 ವರ್ಷದಿಂದ ಒಂದು ವಿನೂತನವಾಗಿರ್ತಕ್ಕಂಥ ಬಸವ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ಪ್ರಯತ್ನ ಸಮಾಜದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಕಳೆದ ವರ್ಷ ಎಂ.ಐ. ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಈ ವರ್ಷ ಶರಣ ಬಿ ಆರ್ ಪಾಟೀಲ್ ಜಿ ಅವರು ಮತ್ತು ಬಿ ಜಿ ಪಾಟೀಲ್ ಜಿ ಅವರ ನೇತೃತ್ವದಲ್ಲಿ ಇವತ್ತು ಬಸವಾಭಿಮಾನಿಗಳು, ಬಸವಪರ ಸಂಘಟನೆಗಳು ಏನು ಪ್ರತಿ ವರ್ಷ ತಮ್ಮ ತಮ್ಮ ಮಟ್ಟದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು. ಇವತ್ತು ಎಲ್ಲರೂ ಸೇರಿ ಇವತ್ತು ಬಸವ ಜಯಂತಿ ಆಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಬೇಕು ಮತ್ತು ಸಮಾಜದಲ್ಲಿ ಇವತ್ತು ನಮ್ಮ ಬಸವ ಧರ್ಮದ ಜಾಗೃತಿಯನ್ನು ಮೂಡಿಸಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಆಚರಣೆಗಳನ್ನ ಇವತ್ತು ಏನು ನಮ್ಮ ಬಸವಾದಿ ಶರಣರು ಹಾಕಿಕೊಂಡಂತ ಮಾರ್ಗವನ್ನ ತೋರಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬಸವ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಬಸವ ಪರವಾಗಿರ್ತಕ್ಕಂಥ ಏನು ಸಂಘಟನೆಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬಸವ ಜಯಂತಿ ಬಹಳ ವಿಶೇಷತೆ ಇದೆ. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹುಡುಕಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಏನು ನಮಗೆ ಆ ಅನುಭವ ಮಂಟಪದಲ್ಲಿ ಏನು ವಚನ ಸಾಹಿತ್ಯದ ರಚನೆ ಆಯಿತು. ಇವತ್ತು ಸಕಲ ಜೀವಾತ್ಮಗಳಿಗೆ ಲೇಸನ್ನ ಬಯಸಿರ್ತಕ್ಕಂಥ ಬಸವಾದಿ ಶರಣರ ಹಾಕಿಕೊಟ್ಟಂತ ಮಾರ್ಗದ ಮೇಲೆ ನಾವು ಮುಂದಿನ ಪೀಳಿಗೆಗೆ ನಾವು ಅವರಿಗೆ ಒಂದು ದಾರಿ ತೋರಿಸಬೇಕಾಗಿದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಬಸವ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಪ್ರತಿ ವರ್ಷ ನಾವೆಲ್ಲ ಹಿರಿಯರು ಸೇರಿ ಒಂದು ನಿರ್ಣಯವನ್ನ ಮಾಡಿದ್ವಿ. ಏನಂದ್ರೆ ಪ್ರತಿ ವರ್ಷ ನಾವು ಒಂದು ಸಂದೇಶವನ್ನು ಕೊಡಬೇಕು. ಬಸವ ಜಯಂತಿಯ ಪ್ರಯುಕ್ತ ವೇದಿಕೆಯಿಂದ ಒಂದು ಸಂದೇಶ ಪ್ರತಿ ವರ್ಷ ಕೊಡಬೇಕು ಅಂತಕ್ಕಂಥದ್ದು ಈ ವರ್ಷದ ಸಂದೇಶ ನಮ್ಮೆಲ್ಲ ಹಿರಿಯರು ಸೇರಿ ನಿರ್ಣಯ ಮಾಡಿದ್ದೇನೆಂತಂದ್ರೆ ಎಲ್ಲರೂ ಕೂಡ ಲಿಂಗ ಧಾರಣೆ ಮಾಡಬೇಕು. ನನ್ನ ಕಳಕಳಿಯ ಮನವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾ ಬಸವಣ್ಣನವರ ಅನುಯಾಯಿಗಳು, ಇದು ಕೇವಲ ಲಿಂಗವಂತರು ಅಥವಾ ಲಿಂಗಾಯತರು ಅಂತ ಅಷ್ಟೇ ಅಲ್ಲ, ಯಾರು ಬಸವಾದಿ ಶರಣರ ಒಂದು ಧರ್ಮದ ಮೇಲೆ, ಆ ಕ್ರಾಂತಿಯ ಮೇಲೆ, ಅವರು ಹಾಕಿಕೊಟ್ಟಂತ ಮಾರ್ಗದ ಮೇಲೆ, ವಚನ ಸಾಹಿತ್ಯದ ಮೇಲೆ ಏನು ಅವ್ರಿಗೆ ಆಸಕ್ತಿ ಇದೆ, ಎಲ್ಲರೂ ಕೂಡ ಅಂಗದ ಮೇಲೆ ಲಿಂಗವನ್ನ ಧರಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ನಮ್ಮ ಈ ಬಸವ ಜಯಂತಿ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಸಂದೇಶವನ್ನ ಕೊಡಬೇಕಾಗಿದೆ. ಅದು ಏನು ಸಂದೇಶ ಅಂತಂದ್ರೆ ಇವತ್ತು ಏನು ನಮ್ಮ ಕಾಯಕ ದಾಸೋಹ ಸಂಸ್ಕೃತಿ ಇದೆ, ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡಬೇಕಾಗಿದೆ. ಇವತ್ತು ನಮ್ಮ ಲಿಂಗಾಯತ ಧರ್ಮದ ಆಚರಣೆಗಳು ಮತ್ತು ವಚನ ಸಾಹಿತ್ಯ ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದೆ. ಏನು ನಮ್ಮ ವಿಶೇಷವಾಗಿ ಅಷ್ಟಾವರಣ, ಪಂಚಾಚಾರ, ಷಡಸ್ಥಳದ ಏನು ನಮ್ಮ ಸಿದ್ಧಾಂತ ಇದೆ, ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದೆ. ಇದರಲ್ಲಿ ವಿಶೇಷವಾಗಿ ನಾವು ಏನು ನಮ್ಮ ಅಷ್ಟಾವರಣದಲ್ಲಿ ಗುರುಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ ಮತ್ತು ರುದ್ರಾಕ್ಷಿ ಮಂತ್ರ ಅಂತಕ್ಕಂಥ ನಮ್ಮ ಅಷ್ಟಾವರಣಗಳು ಮತ್ತು ನಮ್ಮ ಪಂಚಾಚಾರಗಳು, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಪ್ರತ್ಯಾಚಾರ ಅಂತಕ್ಕಂಥ ಪಂಚ ಆಚಾರಗಳು ಮತ್ತು ನಮ್ಮ ಷಟಸ್ಥಳ ಭಕ್ತ, ಮಹೇಶ, ಪ್ರಸಾದಿ, ಪುರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥ ಷಟಸ್ಥಳಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಜೊತೆಗೆ ನಾವು ಲಿಂಗ ಪೂಜೆ ಮಾಡ್ತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ಬೇಕು. ಯಾಕಂದ್ರೆ ಲಿಂಗ ಕಟ್ಕೊಂಡ ಮೇಲೆ ಲಿಂಗ ಪೂಜೆ ಮಾಡ್ಬೇಕು. ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಸಂಪ್ರದಾಯ ಅಲ್ಲ, ಇದಕ್ಕೆ ವೈಜ್ಞಾನಿಕತೆ ಇದೆ. ಲಿಂಗ ಪೂಜೆ ಮಾಡೋದ್ರಿಂದ
ನಮ್ಮ ಮನಸ್ಸಿಗೆ ಶಾಂತಿ ಇರ್ತದೆ. ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಲಿಂಗ ಪೂಜೆ ಮಾಡೋದ್ರಿಂದ ನಾವು ಸತ್ಯವಂತರಾಗ್ತೀವಿ ಅಂತಕ್ಕಂಥ ಭಾವನೆಯಿಂದ ಇವತ್ತು ಲಿಂಗ ಪೂಜೆಯನ್ನ ಮಾಡ್ತಕ್ಕಂಥ ಬಹಳ ಅವಶ್ಯಕತೆ ಇದೆ. ಬಸವಣ್ಣನವರು ಒಂದು ಮಾತನ್ನ ಹೇಳಿದ್ದಾರೆ, ಒಂದು ವಚನದಲ್ಲಿ ಹೇಳಿದ್ದಾರೆ, ಸುಪ್ರಭಾತದ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ, ಶಂಭುವೇ ನಿಮ್ಮ ನೋಟ ಹಿರಿಹಿಂಗದ ಕಣ್ಣಬೇಟ. ಸದಾ ಸಂಹಿತನಾಗಿ ನಂಬುವುದು ಶರಣೆಂಬುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮನ ಕೂಟ. ಅಂದ್ರೆ ಕೂಡಲ ಸಂಗಮನ ಹೇಗೆ ಕೂಡಬೇಕು ಅಂತಕ್ಕಂಥ ಮಾರ್ಗವನ್ನು ತೋರಿಸಿದ್ದಾರೆ. ಹಾಗಾಗಿ ಲಿಂಗಾರ್ಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದರ ಜೊತೆಗೆ ವಚನ ಸಾಹಿತ್ಯದಲ್ಲೂ ಬಹಳ ದೊಡ್ಡ ಶಕ್ತಿ ಇದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ವಚನ ಸಾಹಿತ್ಯದಲ್ಲೂ ಪರಿಚಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇದೇ ನಮ್ಮ ಸಂದೇಶ ಇದೆ, ಇದೇ ನಮ್ಮ ಉದ್ದೇಶ ಇದೆ. ಅದಕ್ಕಾಗಿ ಸ್ವಲ್ಪ ಮಳೆ ಬಂದರೂ ಯಾರು ಎದ್ದು ಹೋಗಬಾರ್ದು. ಹಾಗಾಗಿ ಈ ಒಂದು ಉದ್ದೇಶದಿಂದ ನಮ್ಮ ಮುಂದಿನ ಪೀಳಿಗೆಗೆ ಲಿಂಗ ಪೂಜೆ, ವಚನ ಸಾಹಿತ್ಯ ಪರಿಚಯಿಸಬೇಕು. ಅದು ಮಾಡಿದ್ರೆ ನಮ್ಮ ಮಕ್ಕಳಲ್ಲಿ ಪರಿವರ್ತನೆ ಆಗ್ತದೆ. ನಮ್ಮ ಮಕ್ಕಳಿಗೆ ಕೇವಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರು ಹಣ ಸಂಪಾದಿಸಿದ್ರೆ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಒಳ್ಳೆ ಸಂಸ್ಕೃತಿನ ಕೊಡಬೇಕು. ಒಳ್ಳೆ ಸಂಸ್ಕೃತಿ ಕೊಡಬೇಕು ಅಂತಂದ್ರೆ ಇವತ್ತು ನಮ್ಮ ಆಚರಣೆಗಳನ್ನ ನಾವು ಕಲಿಸ್ಬೇಕು, ವಚನ ಸಾಹಿತ್ಯವನ್ನು ತಿಳಿಸ್ಬೇಕು. ಯಾಕಂದ್ರೆ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇದು ಶಾಶ್ವತ ಅಲ್ಲ. ಇದರಿಂದ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವುದರಿಂದ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಇವತ್ತು ನಮ್ಮ ಈ ಒಂದು ಬಸವ ಧರ್ಮದಿಂದ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರನ್ನ ಅಪ್ಕೊಳ್ತಕ್ಕಂಥ, ಎಲ್ಲರನ್ನ ನಂಬತಕ್ಕಂಥ, ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಭಾವನೆಯಿಂದ ನಾವು ಹೋದ್ರೆ ಸಮಾಜ ಕಟ್ಟಬಹುದು. ನಮ್ಮ ಸಮಾಜ ಕೇವಲ ಲಿಂಗಾಯತ ಧರ್ಮ ಉದ್ಧಾರ ಆದ್ರಲ್ಲ, ಕೆಳಗೆ ಬಿದ್ದಿರ್ತಕ್ಕಂಥ ಧರ್ಮಗಳು, ಯಾರಿಗೆ ದನಿ ಇಲ್ಲದೆ ಇರ್ತಕ್ಕಂಥ ಜನರನ್ನ ಮೇಲೆತ್ತಕ್ಕಂಥದ್ದೇ ಬಸವ ಧರ್ಮದ ಒಂದು ಸಿದ್ಧಾಂತ ಅಂತಕ್ಕಂಥದ್ದನ್ನ ನಾವು ಜನರಿಗೆ ತಿಳಿಸಿ, ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವರೆಲ್ಲರ ಸಂಗಮನಾಥನು ಅಂತಕ್ಕಂಥ ಭಾವನೆಯಿಂದ ಏನು ಬಸವಣ್ಣ ಹೇಳಿದ್ದಾನೆ, ಆ ಒಂದು ಧರ್ಮವನ್ನ ಮತ್ತೆ ಕಟ್ಟಿ ಇವತ್ತು ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಬಸವಣ್ಣ.